ये सब करके इधर आया, हालेलुया। लास्टिಗೆ ಎಲ್ಲರೂ ಖಾಲಿ ಬೆಳ್ಳಂಗಿ ಪ್ಯಾಂಟ್ ನೋಡ, ಹಾಲೆಲೂಯಾ. ಆದ್ರ ಮನಸ್ಸು ನೋಡಿ ನಾವು ಯೇಸು ಸ್ವಾಮಿ ಇಷ್ಟು ಏಜ್ ಅದಪ್ಪ, ಹಿಂಗಿನ ದೇವ್ ಬಿಡ್ತಾವಪ್ಪ, ಹಿಂಗೆ ನಮ್ಮ ಬ್ಯಾಕ್ ಗ್ರೌಂಡ್ ನಿಮ್ಗೆ ಕಷ್ಟಗಳು ಗೊತ್ತಿಲ್ಲ. ರಾತ್ರಿ ಹಗಲು ಪ್ರೇ ಮಾಡಿ ಮಳ್ಕಾದಿಂದ ರಕ್ತ ಬಂದವ ನಮ್ಗೆ ನಿಮ್ಗೆ ಗೊತ್ತಿಲ್ಲ. ಮಳ್ಕಾದಿಂದ ರಕ್ತ ಯಾಕ ಇಂಥವೆಲ್ಲ ಮಾಡಿದ ದೇವ್ರೆ ಕ್ಷಮಿಸು ಅಂತ ಹೇಳಿ, ಇಂಥ ಪಾಪಗಳು ಮಾಡಿದ ಕ್ಷಮಿಸಪ್ಪ ದೇವ್ರೇ, ಒಪ್ಕೊಂಡು ಪಾಪಗಳು. ಹಾಲೆಲೂಯಾ ಹಾಲೆಲೂಯಾ. ಯಾರೆಲ್ಲ ಕೆಟ್ಟ ದೃಷ್ಟಿ ನೋಡಿದೇವನಪ್ಪ ನಮಗೆ ಕ್ಷಮಿಸು. ಹಾಲೆಲೂಯಾ. ಅಷ್ಟೆಲ್ಲ ಮಾಡಿ ಯಾವಾಗ ಆ ಪೆನ್ನು ಆ ಕಾಪಿ ಯಾವಾಗ ಬಿಟ್ಟಿದ್ದೇವೋ ಅವತ್ತು ಈ ಬೈಬಲ್ ಬಂದದ ಕರ್ತವ್ಯ ಪ್ರಿಯರೇ. ಆ ಎಕ್ಸಾಮ್ದಾಗ ಫೇಲ್ ಆಯ್ತಿದೇವೋ ಪಾಸ್ ಆಯ್ತಿದೋ ಗೊತ್ತಿಲ್ಲ, ಆದ್ರ ಬೈಬಲ್ ಹಿಡಿದ್ಮೇಲೆ ಎಷ್ಟು ಕಷ್ಟ ಬಂದ್ರು ದೇವ್ರು ನಮಗೆ ಪಾಸ್ ಮಾಡ್ಕೊತಾ ಬಂದ ಚಾಪಲೆ ತರಬೇಕು. ಇವತ್ತೆಲ್ಲ ನೀವು ಯಾರು, ಇವತ್ತೆಲ್ಲ ನೀವು ದುಡಿಯೋರಿದ್ರು, ಚರ್ಚ್ ಹುಡುಗರಿದ್ರು, ಒಂದು ಮೀಟಿಂಗ್ ಆಗಿದ್ರೆ ಅರೇಂಜ್ಮೆಂಟ್ ಮಾಡೋರಿದ್ರು, ನಮ್ಮ ಅಣ್ಣ ಎಲ್ಲ ನಮ್ಮ ತಮ್ಮ ಎಲ್ಲ. ಆದ್ರೆ ಈ ಸಂಬಂಧ ದೇವ್ರು ಕೊಟ್ಟ ಚಾಪಲೆ ತರಬೇಕು. ಹಲ್ಲೆಲೂಯಾ ಹಲ್ಲೆಲೂಯಾ. ಈ ಸಂಬಂಧ ದೇವರು ಕೊಟ್ಟರೆ ಕರ್ತನೆ ಪ್ರಿಯರೇ, ಇದು ಆತ್ಮಿಕವಾದ ಸಂಬಂಧ. ನಮ್ಮಲ್ಲಿ ಪ್ರೀತಿ ಇರ್ಬೇಕು, ನಮ್ಮಲ್ಲಿ ಒಳ್ಳೆ ತರ ಇರ್ಬೇಕು. ಅಂತ ಈ ವ್ಯಕ್ತಿ ರೋಗದಲ್ಲಿ ಬಿದ್ದಾಗ ಮೇಲಿಂದ ತರೋದು ನೋಡಿ ಫಸ್ಟ್ ದೇವರ ಮಾತು ಹೇಳೋದು ಒಂದೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಾವ. ಬೋಲೆ ಸಮಸೀತಿ. ಈಗ ದೇವ್ರ ಸನ್ನಿಧಿಗೆ ನೀವು ಬಂದಿರಿ, ಈಗ ಕರ್ತನ ಸನ್ನಿಧಾನಕ್ಕೆ ಬಂದಿರಿ, ನಿಮ್ಮ ಮಗನಿಗೆ ಮೋಸ ಮಾಡಿರಿ, ನಿಮ್ಮ ಯಜಮಾನಿಗೆ ಮೋಸ ಮಾಡಿರಿ, ಅಥವಾ ನಿಮ್ಮ ತಂಗಿ ಮೋಸ ಮಾಡಿರಿ, ನಿಮ್ಮ ಅಪ್ಪ ಮೋಸ ಮಾಡಿರಿ, ಯಾವ ಸುಳ್ಳು ಮಾತಾಡಿರಿ, ವಾಚನ ಕಲ್ತ್ಕೊಂಡ್ರೇನೋ, ನಿಮ್ಮ ಅವ್ವಪ್ಪ ಬಿಟ್ಟು ಬೇರೆ ಯಾರಿನ ಮಾತಾಡಿರೇನೋ, ನೀವು ಓಡೋಗಿರೇನೋ, ಯಾವ್ದು ಪಾಪ ಮಾಡಿರಿ ಓಪನ್ ಹೇಳತ್ತೀರಿ, ಇವತ್ತು ನೀವು ಒಪ್ಕೊಳ್ರಿ. ಒಪ್ಕೊಂಡ್ರೆ ದೇವ್ರ ಸನ್ನಿಧಾನದಾಗ ಫಸ್ಟ್ ದೇವ್ರು ಹೇಳಿದಾಗ ಅವನು ರೋಗ ಬಿಡುಗಡೆ ಪ್ರಾರ್ಥನೆ ಮಾಡಿಲ್ಲ. ಫಸ್ಟ್ ದೇವ್ರು ಬಂದಾಗ ನೀನು ಪ್ರಾರ್ಥಿಸಿದ ರೋಗ ತಮ್ಮಗ್ಲ ಅಂತ ಹೇಳಿಲ್ಲ. ಫಸ್ಟ್ ಬಂದಾಗ ದೇವ್ರು ಬ್ಲೆಸ್ ಮಾಡಿಲ್ಲ. ಫಸ್ಟ್ ನಿನ್ನ ಪಾಪ ಬಿಡುಗಡೆ ಆಗ್ತದ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಈ ವಾಕ್ಯ ನಂಗೆ ಇವತ್ತು ಯಾಕೆ ನೆನಪಾಗ್ತಂದಿಲ್ಲ, ಇವತ್ತೊಂದು ಘಟನೆಗೆ ಮಾಡಿ, ಇವತ್ತೊಂದು ಘಟನೆಗೆ ಉಣ್ಣಾಗ ಅದ್ರ ವಿಷಯದಾಗ ಹೇಳತ್ತೀನಿ. ಅದಕ್ಕೆ ಕರ್ತನ ಸನ್ನಿಧಾನಕ್ಕೆ ಬಂದಾಗ ನಂಬಿಕೆಯಲ್ಲಿ ಬರ್ಬೇಕು. ಹೆಂಗ್ ಬರ್ಬೇಕಂತ ನಾವು ಹೆಂಗ್ ಬರ್ಬೇಕಂತ ಯೇಸು ಹೇಳತ್ತಾರ, ನಿಮ್ಮ ನಂಬಿಕೆ ನೋಡಿದೆ ಮಗ. ಫಸ್ಟ್ ವಚನ, ನಿನ್ನ ಪಾಪ. ಯಾರಿಗ ಮೋಸ ಮಾಡಿರೇನೋ, ಯಾರಿಗ ಹಾಳು ಮಾಡಿರೇನೋ, ಯಾರಿಗ ಜಗಳ ಹಚ್ಚಿರೇನೋ, ಅತ್ತಿ ಸೊಸೆ ನಡುವೆ ಜಗಳ ಹಚ್ಚಿರೇನೋ, ಮಗನ ನಡುವೆ ತಾಯಿ ನಡುವೆ ಜಗಳ ಹಚ್ಚಿರೇನೋ, ಇವತ್ತೆಲ್ಲ ಒಪ್ಕೊಳ್ತಾರೆ ಪ್ರಿಯರೇ. ಅವಾಗ ಹೇಳ್ತಾರೆ ಯೇಸು ಸ್ವಾಮಿ ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ. ಅದಕ್ಕೆ ಶಾಸ್ತ್ರಿಗಳು ಫರಿಸಾಯರು ಹೇಳತ್ತಾರ, ದೇವ ದೂಷಣೆಯ ಮಾತಾಡುವನು ಇವನಿಗೆ ಎಷ್ಟರವನು, ಪಾಪ ಕ್ಷಮಪಣೆ ಮಾಡುವ ದೇವರೊಬ್ಬನೇ, ಇವನಿಗೆ ಯಾರು ಅಧಿಕಾರ ಕೊಟ್ಟಾರ? ಬೇರೆ ಜನ ಅಲ್ಲದ್ದು. ಹಲ್ಲೆಲೂಯಾ. ಅವಾಗ ಇವೆಲ್ಲ ಘಟನೆಗಳು ನಡೆದಿದ ಮೇಲೆ ಯೇಸು ಸ್ವಾಮಿ 24ನೇ ವಚನ ಹೇಳ್ತಾರ, ಆದರೆ ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟು ಅಂತ ಎಲ್ಲ ಹೇಳಿದ ಮೇಲೆ ಆ ಪ್ಯಾರಲಿಸಿಸ್ ಗಾಳಿ ಲಕ್ವ ಹುಳಿದಿನ ವ್ಯಕ್ತಿಗೆ ಯೇಸು ಸ್ವಾಮಿ ಹೇಳತ್ತಾರ, ಮಾತಾಡತ್ತಾರ, ಏನಪ್ಪಾ ನಿನ್ ನಂಬಿಕೆ ಅದರ, ನನ್ನ ನಂಬಿಕೆ ಅದ, ನಿನಗೊಂದೇ ಹೇಳ್ತೆ, ನಾನು ನಿನ್ನ ಮುಟ್ಟಲ್ಲ, ನಿನ್ನ ಪ್ರೇರಣೆ ಕೊಡಲ್ಲ, ವಾಟರ್ ಕೊಡಲ್ಲ, ನಿನಗೇನು ಮಾಡಲ್ಲ, ನೀ ನನ್ನ ಕಡೆ ನೋಡು. ಯಾರು ಹೇಳ್ತಾರೆ ಮಾತು? ಯೇಸು ಸ್ವಾಮಿ. ಆ ರೋಗಿ ಹೇಳ್ತಾರೆ ಏನಂತ, ಏಳು ನಿನ್ನ ಹಾಸಿಗೆ, ಏಳು ಎತ್ತಿ ನಿನ್ನ ಹಾಸಿಗೆಯನ್ನು ಎತ್ತಿ ಹಿಡ್ಕೊಂಡು ನಡಿ ಅಂದ ತಕ್ಷಣ ಪ್ಯಾರಲಿಸಿಸ್ ರೋಗ ಬಿಡುಗಡೆ ಆಗಿ ಚಾಪಾಯ ತರಬೇಕು. ಹಲ್ಲೆಲೂಯಾ. ಯಾವಾಗ ಇವನ ಪಾಪ ಕ್ಷಮಿಸಲ್ಪಟ್ಟವ ಅವತ್ತು ಇವನ ರೋಗ ಬಿಡುಗಡೆಗೆ ಚಾಪಾಯ ತರಬೇಕಾಗಿದೆ. ಯಾವಾಗ ನೀವು ಪಾಪ ಒಪ್ಕೊಳ್ತೀರ ಅವತ್ತೇ ನಿಮ್ಮ ಬ್ಲೆಸ್ಸಿಂಗ್ ಆಗ್ತದೆ ಬಿಟ್ಕೊಳ್ಳಿ. ಯಾವಾಗ ನೀವು ದೇವರ ಸನ್ನಿಧಾನದಲ್ಲಿ ದೇವರೇ ಈ ರೀತಿಯ ಪಾಪ ಮಾಡಿದೆ ಅಂತ ಯಾವಾಗ ಒಪ್ಕೊಳ್ತೀರ ಅವತ್ತೇ ದೇವರು ನಿಮಗೆ ಅಭಿಷೇಕ ತರಬೇಕು. ಹಲ್ಲೆಲೂಯಾ. ಏಳು ನಿನ್ನ ಹಾಸಿಗೆಗಳನ್ನ ತೆಗೆದಿ ಎದ್ದು ನಡಿ ಅಂದ ತಕ್ಷಣ ಎಷ್ಟು ವರ್ಷದಿಂದ ನಿನಗೆ ರೋಗ ಇತ್ತು, ಈ ಪ್ಯಾರಲಿಸಿಸ್ ರೋಗ ಇತ್ತು, ಈ ಗಾಳಿ ರೋಗ ಇದ್ದಿತ್ತು, ಇವನೇ ಆಟೋಮೆಟಿಕ್ ಎದ್ದು ಹಾಕಿ ಸುತ್ಕೊಂಡು ಎದ್ದು ನಡಿಲತ್ತ ಚಾಪಾಯ. ಹಲ್ಲೆಲೂಯಾ. ದೇವ್ರ ಮಾತು ಕೇಳಿದ್ರೆ ಎಷ್ಟು ಪವರ್ ಅದ ರೀ. ಆಮೆನ್. ದೇವ್ರ ಮಾತು ಕೇಳಿದ್ರೆ ಎಷ್ಟು ಶಕ್ತಿ ಅದ. ಹಲ್ಲೆಲೂಯಾ ಹಲ್ಲೆಲೂಯಾ.
ದೇವರ ಮಾತು ಕೇಳಿದ್ರೆ ಇಷ್ಟು ಶಕ್ತಿ ಇದೆ. ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನೀ ಮನೆಗೆ ಹೋಗು ಅಂತ ಹೇಳ್ತಾರ ದೇವರು. ಡೈರೆಕ್ಟ್ ಮನೆಗೆ ಹೋಗು. ಕೂಡಲೇ ಅವನಿಗೆ ಕೈ ವಂಕಾಗಿತ್ತ, ಬಾಯಿ ವಂಕಾಗಿತ್ತ, ಆಟೋಮೆಟಿಕ್ ಎಲ್ಲ ರೆಡಿ ಆಗ್ಯಾರ. ಚಾಪಳೆ ತರಬೇಕಾ? ಮೇನ್ ಇಂಪಾರ್ಟೆಂಟ್ ದೇವರ ಸನ್ನಿಧಾನದಾಗ ನಿನ್ನ ಜೀವಿತದಾಗ ಮೇನ್ ಆಶೀರ್ವಾದ ಬರಬೇಕಾದ್ರೆ ಪಾಪ ಒಪ್ಕೊಳ್ಬೇಕು. ಏನು ಒಪ್ಕೋಬೇಕು? ಏನು ಒಪ್ಕೊಳ್ಬೇಕು? ದೇವ್ರೇ, ಇವತ್ತು ಹೆಂಡತಿಗೆ ಮಾತು ಕೊಟ್ಟು ನಾನು ಶರೀರ ಕೊಟ್ಟು ಬಂದಿದ್ದೇನೆ, ನಾನು ಕ್ಷಮಿಸಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ರು ನಶೆದಾಗಿದ್ದಾಗ 5,000 ತಗೊಂಡಿದ್ದೇನೋ, ನಾನು ಕ್ಷಮಿಸಿ. ನಿಮ್ಗೆ ಯಾರಿಗೂ ನೋಡಲು ಹೊಂಟ್ರೆ ಅದು ಮ್ಯಾಗಿದು ಅಕ್ಕ ಈ ಪ್ಯಾಲೇಸ್ ಹೋಗಿದ್ದೇವನಿಗೆ ಒಂದೇ ಮಾತಾಡಿದ್ರೆ ದೇವ್ರು ಏನಂತ? ನಿನ್ನ ಪಾಪಗಳು. ನೀ ಕಾಲೇಜ್ಗೆ ಹೋಗಿ ಏನ್ ಮಾಡ್ಲತ್ತ ದೇವ್ರು ನೋಡ್ಲತ್ತಾರ, ನೀವು ಹೊಲಕ್ಕೆ ಹೋಗಿ ಏನ್ ಮಾಡ್ಲತ್ತ ದೇವ್ರು ನೋಡತ್ತಾರ, ನೀ ಆಫೀಸ್ಗೆ ಹೋಗಿ ಏನ್ ಮಾಡ್ಲತ್ತ ದೇವ್ರು ನೋಡತ್ತಾರ, ನೀ ಗಾಡಿ ಮೇಲೆ ತಗೊಂಡು ಓಡಾಡತ್ತ ಏನ್ ಮಾಡ್ಲತ್ತಾರ. ಹಲ್ಲೆಲೂಯಾ. ನಾ ಕಾರಿನಾಗ ರಾತ್ರಿ ಬೆಳಗ್ಗೆ ಪ್ರೇರಿಗೆ ಹೋಗಿ ಹೊಂಟಿದ್ದೇನೋ, ನಾನು ಹೆಣ್ತೀವಿ ನಂಗೆ ನೋಡತ್ತಿಲ್ಲ, ನಾ ಆದ್ರ ಮ್ಯಾಗ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಿಗೆ ಪ್ರಿಯ ದೇವರ ಮಕ್ಕಳೇ, ಈ ರೋಗಿ ಯಾವತ್ತು ಸ್ವಸ್ಥತೆ ಆಗ್ಯದ, ಪ್ಯಾರಾಲಿಸಿಸ್ ರೋಗ ಯಾವತ್ತು ಬಿಡುಗಡೆ ಆಗ್ಯದ ಅಂದ್ರೆ ಇವನ ಪಾಪಗಳ ಕ್ಷಮಾಪಣೆ ಆಗಿಲ್ಲ, ಮಾತ್ರ ಬಿಡುಗಡೆ ಆಗ್ಯದ. ಆಮೇಲೆ ನಿಮ್ಮ ಮನಸ್ಸು ದೇವರಿಗೆ ಸಮರ್ಪಿಸ್ಕೊಡ್ರಿ, ನಿಮ್ಮ ಆತ್ಮ ದೇವರಿಗೆ ಕೊಡ್ರಿ, ನಿಮ್ಮ ಹೃದಯ ದೇವರಿಗೆ ಕೊಡ್ರಿ. ದೇವ್ರೇ, ಪ್ರವೀಣ್ ಏನಿರುತ್ತೆ ಕೇಳುತ್ತೆ? ಹಲ್ಲೆಲೂಯಾ. ಇಲ್ಲಿ ತನಕ ಶರೀರ ಕುಡಿದೆ, ಗುಟ್ಕ ತಿಂದಿದೆ, ನಿನಗೆ ಹೇಳಬೇಕಾಯ್ತು, ಅವ್ರಿಗದು ಮನಸ್ಸಿಗೆ ಹಚ್ಕೊಂಡು, ನೀ ಮನಸ್ಸಿಗೆ ಹಚ್ಕೊಂಡು. ಹಲ್ಲೆಲೂಯಾ. 5 ದಿನ ಶನಿಕೊಂಡಿದೆ, ಇಷ್ಟು ದಿನ ಗುಟ್ಕಾ ತಿಂದಿದ್ದೇವೆ, ನೀ ಯಾವತ್ತು ಒಪ್ಕೊತಿ ನೆನಪಿಟ್ಕೋ, ನಿನ್ನ ಮನೆ ರೆಡಿ ಆಯ್ತು. ಚಪ್ಪಲೆ ತರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಚರ್ಚಿನ ಬಂದು ಫೋನ್ ಏನಂತಾರೆ ಬೈಬಲ್ದಾಗ ಇಟ್ಕೊ, ನೀವು ವಾಟ್ಸಪ್ ನೀವು ಮಾಡ್ಲತ್ತಿದೆ. ನಾವು ಯಾರು ನೋಡ್ಲತ್ತಾರ? ಜಕ್ಕಯ್ಯ ಒಂದಿನ ಯೇಸು ಸ್ವಾಮಿ ಗೊತ್ತಿದ್ದಾನ? ಒಂದಿನ ಜಕ್ಕಯ್ಯ ಯೇಸು ಸ್ವಾಮಿ ಗೊತ್ತಿದ್ದಾನ? ಫಸ್ಟ್ ಸಾರಿ ಮಾತು ಅವನಿಗೆ ನೋಡ್ಯಾರಾದ್ರೆ ದೇವರ ಹಿಸ್ಟ್ರಿನೇ ಓದಕ್ಕೆ. ಜಕ್ಕಯ್ಯ, ನೀ ಬಡ್ಡಿ ವಸೂಲಿ ಮಾಡೋದಿದ್ದು ಮಗ, ಟ್ಯಾಕ್ಸ್ ವಸೂಲಿ ಮಾಡೋದಿದ್ದು ಮಗ. ಹಲ್ಲೆಲೂಯಾ. ಆ ಮಗ ನಿನ್ನ ಮನೆಗೆ ಬರ್ತೆ. ಇವತ್ತು ನೀನು ನನ್ನ ಬಲಿಗೆ ಬಂದಿದ್ದು ನೋಡು, ನಿನ್ನ ಮನೆಗೆ ಬಂದ್ರೆ ಆಶೀರ್ವಾದ ಮಾಡ್ತೆ. ಆಮೇಲೆ ಅಷ್ಟು ಜನ ಅವನಿಗೆ ಎತ್ಕೊಂಡು ಬಂದಾರ. ಫಸ್ಟ್ ದೇವರು ಸ್ವಸ್ಥತೆ ಆಗ್ಲಂದಿಲ್ಲ, ಏಸು ನಾಮದ ಬಿಡುಗಡೆ ಆಗ್ಲಂದಿಲ್ಲ. ಯೇಸು ಸ್ವಾಮಿ ಫಸ್ಟ್ ನಿನ್ನ ಪಾಪ ಯೇಸು ಸ್ವಾಮಿ ಫಸ್ಟ್ ಮಾತು ಶಿಲ್ವೆ ಮಗ ಯಾರು ಕ್ಷಮಾಪಣೆ ಕೊಟ್ಟರು ಮಗ? ಇವತ್ತು ನಾನು ನೀನು ಮಾಡಿದ ಪಾಪ ಕ್ಷಮಾಪಣೆ ಆಗಲಿ ಅಂತೇಳಿ ಶಿಲ್ವೆ ಮೇಲೆ ಎಲ್ಲರಿಗೂ ಹಿಡ್ಕೊಂಡು ಹೇಳುತ್ತೀನಿ, ನನಗೆ ಹಿಡ್ಕೊಂಡು ನಾವೆಲ್ಲ ಮಾಡಿದ ಪಾಪ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನು ನೀವು ಪ್ರೇಯರ್ ಮಾಡಕ್ಕೆ ನನಗೆ ಅಂಜಿಕೆ ಆಯ್ತು. ನಿಮ್ಮ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಕ್ಕೆ ಅಂಜಿಕೆ ಆಯ್ತು ನನಗೆ. ಆ ಪಾಶನ್ ಮುಟ್ಟು ಪ್ರೇಯರ್ ಮಾಡತ್ತಾರೆ, ಆ ಪಾಶ ಹಿಂಗಂತೀರಂತೇಳಿ ಹೆಣ್ಮಕ್ಳಿಗೆ ಅವ್ರ ನೀವು ನೀವು ಅಬ್ಸರ್ವ್ ಮಾಡಿ ಹಾಕ್ರಿ. ಯಾಕೆ 4 ಜನ ನಾಲ್ಕು ಮಾತಾಡ್ತೀವಿ. ನಮ್ಮ ಮನುಷ್ಯ ಅಲ್ಲದ, ನಿಮ್ಮ ಮನುಷ್ಯ ಅಲ್ಲದ, ಆದ್ರೆ 2ನೇ ವ್ಯಕ್ತಿ ಮನಸ್ಸು ನೋ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಯಾರ ಹೆಣ್ಮಕ್ಳು ಇದ್ರೆ ಅಂತಂದ್ರೆ ಫಸ್ಟ್ ಅವ್ರಿಗೆ ದೂರಿಂದ ಮಾತಾಡ್ತೀನಿ. ಫಸ್ಟ್ ಅವ್ರು ಬಂದು ಯಾಕೆ ಅಬ್ಸರ್ವ್ ಮಾಡಿ, ನಾ ಯಾಕೆ ಹಿಂದಕ್ಕೆ ಹೋಗಿ ನೋಡಿ ಯಾವತ್ತಾರ ಯಾಕ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರ ಸನ್ನಿಧಿಗೆ ಬಂದಾಗ ಫಸ್ಟ್ ಪಾಪ ಒಪ್ಕೊಂಡಾಗೆ ಅದ್ಭುತ ನಡೀತದ ಮಗ. ದೇವ್ರಿಗೆ ಸರೆಂಡರ್ ಆಗಂತ ಯಾಕೆ ಹೇಳ್ತೀವಿ? ನಿಮ್ಮ ಮನಸ್ಸು ದೇವ್ರಿಗೆ ಕೊಡಂತ ಯಾಕೆ ಹೇಳ್ತೀವಿ? ಹಲ್ಲೆಲೂಯಾ. 5 ಜನ ಮಕ್ಕಳು ಅವರ್ತೇಳಿ, ಒಬ್ಬ ಮಗ ಶರೀಕೊಂಡಿ ಹಾಳೋಗ್ಯಾನ, ಅವನಿಗೆ ಬಿಡ್ಸಕ್ಲ ಬರ್ತದೇನೋ, ಅವನಿಗೆ ಬಿಡ್ಲಕ್ ಬರ್ತದೇನೋ? ಅವು ಬಿ ನಮ್ಮ ಮಗನೇ, ಅವು ಬಿ ಏನು ಯೇಸು ಸ್ವಾಮಿಗೆ ಹಂಗೆ ಅಂತ, ಮಗ ನಿನ್ ತಪ್ಪಾಗ್ಯದ, ನೀವಿ ನನ್ನ ಮಗನೇ ಇದ್ದಿ, ಮತ್ತೆ ನಿನಗೆ ಬ್ಲೆಸ್ ಮಾಡ್ತೇನೆ. ಚಾಪಾಳೆ ಕಟ್ರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಒಪ್ಕೊಂಡ್ರಲ್ಲ ಮಗ, ದೇವ್ರು ನಿಮಗೆ ಕೈ ಬಿಡಾರಲ್ಲ, ನೀನು ಬ್ಲೆಸ್ ಮಾಡ್ತಕ್ಕಂಥ ದೇವ್ರು. ಏನಂತ ಫಸ್ಟ್ ಅವನ್ ಪಾಪ ಹೇಳಂತ ದೇವ್ರು ನೋಡತ್ತಾರೆ ಎಲ್ಲ ಅವನ ಪಾಪಗಳೇನೇನವ. ಫಸ್ಟ್ ನಿನ್ನ ಪಾಪ ಕ್ಷಮಿಸುತ್ತೆ. ನಂಬಿಕೆ ಅಲ್ಲ, ನಂಬಿಕೆ ಇದ್ದಾಗೆ ಬಂದಿದೆ ದೇವ್ರೇ.
ಇನ್ನತ್ತಡದ ನಿನ್ನ ನಂಬಿಕೆದ ನಿನ್ನ ಹಾಸಿಗೆ ತಕ ಎದ್ದು ನಡೆದಾಡ ಅಂತಿಕ್ಕಿ ಪ್ಯಾರಾಲಿಸಿಸ್ ಕೈ ಬಾಯಿ ವಂಕಾಗಿನ ಮನುಷ್ಯ ಎದ್ದು ಚೆಡ್ದಾಡ್ಲತ್ತ ನಮ್ಮ ಚಾಪಳೆ ತಡಬೇಕಾ. ಹಲ್ಲೆಲೂಯಾ. ಇವೆಲ್ಲ ಕಟ್ಟು ಕಥೆಗಳೆಲ್ಲ ರಿಯಲ್ ಸ್ಟೋರಿಗಳು, ಇವು ರಿಯಲ್ ಆಗಿನ ಘಟನೆಗಳು. 91ನೇ ಕೀರ್ತನೆ 14ನೇ ವಚನ ಹೇಳ್ತದೆ ಮಗ ಚಲಿಫಟ್ ಅವನು ನನ್ನಲ್ಲಿ ಯಾವ ಮನೆ ಫಸ್ಟ್ ಹೋದಾಗ ಇದೇ ವಚನ ಓದಿಸ್ತಿಲ್ಲ. ಫಸ್ಟ್ ಅವನು ನನ್ನಲ್ಲಿ ಆಸಕ್ತನಾಗಿದ್ದರಿಂದ ಎಲ್ಲರಿಗೂ ರಕ್ಷಣೆ ಸಿಗಲ್ಲ. ಹಲ್ಲೆಲೂಯಾ ಹಲ್ಲೆಲೂಯಾ. ಇನ್ನೊಂದು ಹೇಳ್ತೀನಿ, ಯೇಸು ಸ್ವಾಮಿ ನಿಮ್ ಕುಲ ನಿಮ್ ಜಾತಿ ಯಾವುದು ಯೇಸು ಸ್ವಾಮಿ ನೋಡಲ್ಲ, ನಿಮ್ಮ ಮನಸ್ಸು ನೋಡ್ತಾ ಇದ್ದೀವಿ. ಆಮೆನ್. ನಿಮ್ ಸರ್ಟಿಫಿಕೇಟ್ ಚೇಂಜ್ ಮಾಡಕ್ ಜರತ್ತಿಲ್ಲ, ನೀವು ಎಸ್ಸಿನ ಕ್ರಿಶ್ಚಿಯನ್ ಬರಕ್ ಜರತ್ತಿಲ್ಲ, ನೀವು ಬ್ರಾಹ್ಮಣನಿಗೆ ಕ್ರಿಶ್ಚಿಯನ್ ಬರಕ್ ಜರತ್ತಿಲ್ಲ. ನೀವು ಯಾವ್ದ್ರಾಗಿದ್ದೀರಿ ಅದ್ರಾಗೆ ಇರ್ರಿ, ನೀವ್ ಏನ್ ಮಾಡತ್ತೀರಿ ಅದ್ರಾಗೆ ಇರ್ರಿ. ನಾ ಬ್ಯಾಡ ಅಂತ ಹೇಳತ್ತಿಲ್ಲ. ಕರ್ತನ ಪ್ರಿಯರೇ, ಒಂದು ಸರ್ತಿ ನಿಮ್ಮ ಪ್ರಾಬ್ಲಮ್ ಯೇಸು ಸ್ವಾಮಿ ನಮ್ಗೆ ಹಿಂಗದ ಅಂತ ಹೇಳಿ ಹೇಳ್ಕೊಳ್ಳಿ, ಓಡೋಡಿ ದೇವರು ಬಂದು ನೀವು ಬ್ಲೆಸ್ ಮಾಡ್ತಾನೆ. ಚಪ್ಪಲ ತರಬೇಕಾ? ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ನಂಬಿಕೆ ಇರ್ಬೇಕು. ಏನಿರ್ಬೇಕು? ಎರಡನೇದು ಪಾಪ ಒಪ್ಕೊಳ್ಬೇಕು. ಏನಿರ್ಬೇಕು? ಎರಡನೇದು ಫಸ್ಟ್ ನಂಬಿಕೆ, ಎರಡನೇದು ಪಾಪ ಒಪ್ಕೋಬೇಕು, ಮೂರನೇದು ಬಿಡುಗಡೆ ಆಟೋಮೆಟಿಕ್ ನಿಮಗೆ ಬರ್ತದ. ಹಲ್ಲೆಲೂಯಾ ಹಲ್ಲೆಲೂಯಾ. ಅಂದ್ರ ಈ ವ್ಯಕ್ತಿಗೆ ಕರ್ಕೊಂಡು ಬಂದಾಗ ಫಸ್ಟ್ ದೇವರು ನಂಬಿಕೆ ಮಾತಾಡಿ, ಸೆಕೆಂಡ್ ದೇವರು ಕ್ಷಮಾಪಣೆ ಮಾತಾಡತ್ತಾರ. ಆಮೆನ್. ಹಲ್ಲೆಲೂಯಾ. ನೀ ಪಾಪ ಒಪ್ಕೊಂಡಾಗ ಕ್ಷಮಾಪಣೆ, ನೀ ನಂಬಿನಗೆ ಅದ್ಭುತ ಕಾರ್ಯ. ಹಲ್ಲೆಲೂಯಾ. ಇವತ್ತು ನಮ್ಮ ಪಾಪ ಒಪ್ಕೊಂಬಾರ, ದೇವ್ರ ಈ ರೀತಿ ಪಾಪ ಮಾಡಿದ್ವಿ, ಚರ್ಚಿನ ಬಂದು ನಾ ಮೆಸೇಜ್ ಮಾಡಿದೆ, ಈ ರೀತಿ ಕೆಟ್ಟ ದೃಷ್ಟಿ ನೋಡಿದ್ವಿ, ನಮ್ಮ ಯಜಮಾನಿಗೆ ನಾ ಸುಳ್ಳು ಮಾತಾಡಿದೆ. ಹಲ್ಲೆಲೂಯಾ. ನಿಮ್ಮ ಮನೆಯವ್ರಿಗೆ ಹೆಂಗೆ ಸುಳ್ಳು ಮಾತಾಡ್ತೀರಿ ಹೇಳಿ? ನಿಮ್ಮ ಮನೆಯವ್ರಿಗೆ ಹೆಂಗೆ ಸುಳ್ಳು ಮಾತಾಡ್ತೀರಿ ಹೇಳಿ? ನಮ್ಮ ತಿರುಗಿ ಹೇಳ್ದ ಅವ್ನು ಬಂದಿದ್ದೆ 500 ರೂಪಾಯಿ ತಗೊಳ್ತೀವಿ, ಇದು ನಮ್ಮ ಮಮ್ಮಿ ಕಳಿಸ್ಕೊಟ್ಟ, ಇದು ನಮ್ಮ ಅಣ್ಣ ಇಸ್ಕೊಟ್ಟ. ತಪ್ಪದನೇ ಇಲ್ಲ, ತಪ್ಪದನೇ ಇಲ್ಲ, ಅದನ್ನೇ ಇಲ್ಲ. ಕರೆಕ್ಟಾ? ಆಗ್ಯಾವ ಹುಷಾರಿದ್ದೀರಿ, ಹಂಗೆ ಹೇಳ್ತೀವಿ. ಹಲ್ಲೆಲೂಯಾ ಹಲ್ಲೆಲೂಯಾ. ಇವೆಲ್ಲ ನಾವು ನೋಡ್ತೇವೆ ಇವೆಲ್ಲ ತಪ್ಪು. ಹಲ್ಲೆಲೂಯಾ. ಇವರೆಲ್ಲರ ಕಳ್ಳಂಟಿಕೆ ಮಾಡಿ ಬಂದ್ರೆ ನಾ ಕೆಲ್ಸಕ್ಕೆ ಹೋಗಿದ್ರೆ 500 ರೂಪಾಯಿ ಸಿಕ್ಕಿದೆ ಅಂತ ಹೇಳ್ತಾರೆ ನಿಮ್ಮ ಮನೆಯವ್ರು. ಇವೆಲ್ಲ ತಪ್ಪು, ಸಣ್ಣ ತಪ್ಪು 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 ತಪ್ಪು. ಇವತ್ತು ಪಶ್ಚಾತ್ತಾಪ ನೀವು ಬರ್ಬೇಕು. ಹಲ್ಲೆಲೂಯಾ. ಇವತ್ತು ನಮ್ಮ ಪಾಪಗಳು ಒಪ್ಕೊಳ್ತೀರಿ, ಎಲ್ಲರೂ ಒಪ್ಕೊಳ್ತೀರಿ, ಸರಿಕೊಂಡಿದ್ದು ಒಪ್ಕೊತೀರಿ, ಪಕ್ಕ ಮನೆ ಗುಡಿದಿಂದ ಒಪ್ಕೊತೀರಿ, ಒಪ್ಕೊಂಡಿನವರಿಗೆ ರಕ್ಷಣೆ ಇದೆ ಮಗ, ನಗ ಮಾತಿಲ್ಲ. ಹಲ್ಲೆಲೂಯಾ. ಒಪ್ಕೊಂಡಿನವರಿಗೆ ರಕ್ಷಣೆ ಅದ. ನಿಮ್ಮ ಲೈಫೇ ಚೇಂಜ್ ಆಯ್ತದ. ನಾವೆಲ್ಲ ಒಪ್ಕೊಂಡಿದ್ದೇವೆ ಅಂತೇಳಿ ಇವತ್ತು ಇಷ್ಟು ದೇವಗಳು ಬಿಡಿಸ್ಲತ್ತಿದ್ದೇವೆ. ನಂದೇ ಹೇಳತ್ತೆ, ನಿಮ್ಗೆ ಬೇರೆ ಬೇಡ, ನಂದೇ ಸಾಕ್ಷಿ ತಗೋ. ನಾವೆಲ್ಲ ಒಪ್ಕೊಂಡಿದ್ದೇವೆ ಅಂತೇಳಿ ದೇವ್ರು ಇಷ್ಟು ಕಾರ್ಯ ಮಾಡಲ್ಲ. ಇಲ್ಲಂದ್ರೆ ಹಂಗೆ ಇರ್ತಿದ್ದೆ ಅಂದ್ರೆ ಇಲ್ಲಿ ಬರ್ತಿದ್ದೇವ? ನೀವು ನನಗೆ ಸಿಗ್ತಿದ್ದೀರ, ನಾನು ನಿಮ್ಗೆ ಸಿಗ್ತಿದ್ದ? ನೀವು ಎದ್ದು ನಡೀತಿದ್ರಿ 2 ವರ್ಷದಿಂದ. ಹಲ್ಲೆಲೂಯಾ ಹಲ್ಲೆಲೂಯಾ. ಕರೆಕ್ಟ್ ಅದು. ಅದಕ್ಕೆ ನೀವು ಒಪ್ಕೊಳ್ಳಿ. ಇವತ್ತು ಮಮ್ಮಿ ಪಪ್ಪ ಮೋಸ ಮಾಡ್ಲತ್ತೀವ, ಒಪ್ಕೊಳ್ಳಿ. ಮನಸ್ಸಲ್ಲಿ ಕಣ್ಣೀರು ಸುರಿಸ್ಬೇಕು, ಪಶ್ಚಾತ್ತಾಪ ಪಡ್ಬೇಕು. ಇವತ್ತು ಯಾರು ಒಪ್ಕೊಳ್ತಿರೋ ಈ ವ್ಯಕ್ತಿ ರೋಗ ಬಿಡುಗಡೆ ಹೆಂಗ್ ನಡೆದ ನೋಡ್ರಿ. ಮುಂದಿನ ವಾರ ನೀವು ಬಿ ನಡ್ಕೊತ ಕುಣ್ಕೊತ ಬಂದು ಸಾಕ್ಷಿ ಹೇಳ್ತೀರಿ. ಹಲ್ಲೆಲೂಯಾ ಹಲ್ಲೆಲೂಯಾ. ಎದ್ದು ನಿಂತ್ಕೊಳ್ಳಿ ಎಲ್ಲರೂ. ಕರ್ತನ ಪ್ರಿಯರೇ, ಕರ್ತನ ಸನ್ನಿಧಾನದಲ್ಲಿ ಎದ್ದು ನಿಂತ್ಕೊಳ್ಳಿ. ನಮ್ಮ ಪಾಪಗಳು ಒಪ್ಕೊಬೇಕು. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ನಮ್ಮ ಪಾಪಗಳು ಒಪ್ಕೊಂಡ್ರಿ. ದೇವ್ರ